ಮೈಸೂರು ಜಿಲ್ಲಾ ಮಾಲೀಕರ ಹಾಗೂ ಚಾಲಕರ ಒಕ್ಕೂಟದಿಂದ ನಾಗರಿಕ ಸುರಕ್ಷತಾ ಕಾಯ್ದೆ 2023 ವಿಧೇಯಕ ವಿರೋಧಿಸಿ ಬೃಹತ್ ಸಭೆಯನ್ನು ನಡೆಸಲಾಯಿತು. ಮೈಸೂರು ಜಿಲ್ಲಾ ಮಾಲೀಕರ ಹಾಗೂ ಚಾಲಕರ ಒಕ್ಕೂಟದ ಅಧ್ಯಕ್ಷ ಕೋದಂಡರಾಮ, ರಾಜ್ಯ ಮಟ್ಟದ ಲಾರಿ ಮಾಲೀಕರ ಅಧ್ಯಕ್ಷ ನವೀನ್ ರೆಡ್ಡಿ ನೇತೃತ್ವದಲ್ಲಿ ಸಂಘದ ಆವರಣದಲ್ಲಿ ನಡೆದ ಸಭೆಯಲ್ಲಿ ಹುಣಸೂರು, ನಂಜನಗೂಡು, ಚಾಮರಾಜನಗರ, ಗುಂಡ್ಲುಪೇಟೆ ಸೇರಿದಂತೆ ಹಲವು ಜಿಲ್ಲೆಗಳ ಲಾರಿ ಮಾಲೀಕರು, ಚಾಲಕರು, ಆಟೋ, ಬಸ್, ಟ್ಯಾಕ್ಸಿ ಚಾಲಕರು ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಸಭೆಯಲ್ಲಿ ನಾಗರಿಕ ಸುರಕ್ಷತಾ ಕಾಯ್ದೆ 2023 ವಿಧೇಯಕವನ್ನ ವಿರೋಧ ವ್ಯಕ್ತಪಡಿಸಿ ಜನವರಿ 17ರಿಂದ ಮುಷ್ಕರ ಆರಂಭಿಸುವ ನಿರ್ಧಾರಕ್ಕೆ ಬರಲಾಯಿತು. ಸಭೆಯಲ್ಲಿ ಅಬ್ದುಲ್ ಖಾದರ್ ಶಾಹಿದ್, ಪೃಥ್ವಿರಾಜ್, ರಾಜೇಂದ್ರ, ನಾಗಚಂದ್ರ, ವಜ್ರೇಗೌಡ, ಶ್ರೀನಿವಾಸರಾವ್, ಅಭಿಷೇಕ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಒಕ್ಕೂಟದ ವತಿಯಿಂದ ತಾರೀಖು 17/1/2024 ಲಾರಿ ಚಾಲಕರ ಮತ್ತು ಮಾಲೀಕರ ಮುಷ್ಕರದ ಬಗ್ಗೆ ಒಂದು ಸಭೆ ಈ ಲಾರಿ ನಿಲ್ದಾಣದಲ್ಲಿ ತುರ್ತಾಗಿ ಏರ್ಪಡಿಸಿದೆವು. ಅದರಲ್ಲಿ ಲಾರಿ ಚಾಲಕರು ಮತ್ತು ಲಾರಿ ಮಾಲೀಕರು, ಬಸ್ ಮಾಲೀಕರು, ಬಸ್ ಚಾಲಕರು, ಆಟೋ ಮಾಲೀಕರು, ಆಟೋ ಚಾಲಕರು ಮತ್ತು ಈ ಮಿನಿ ಟೆಂಪೋ ಲಾರಿ ಓನರ್ಸ್ ಮತ್ತು ಅದರ ಚಾಲಕರು ಮತ್ತು ಟ್ಯಾಕ್ಸಿ ಓನರ್ಸ್ ಮಾಲೀಕರು ಮತ್ತು ಚಾಲಕರು ಮತ್ತು ಮೆಕ್ಯಾನಿಕಲ್ಸ್, ಯಾಕೆಂದರೆ ಮೆಕ್ಯಾನಿಕಲ್ಲು ಅವರು ನಮ್ಮ ಒಂದು ಭಾಗ, ನಮ್ಮ ಮೋಟಾರ್ ಓನರ್ ಇದರಲ್ಲಿ ಅವರು ಕೂಡ ಬಂದು ಎಲ್ಲ ಸ್ಟೇಜಲ್ಲಿ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮಾತನಾಡಿ ಎಲ್ಲರೂ ನಾವು ಏನು ಕೇಂದ್ರ ಸರ್ಕಾರ ಕಾನೂನು ಮಾಡಿದೆ ಇದರ ವಿರುದ್ಧ ಎಲ್ಲರೂ ಕೈ ಜೋಡಿಸಿ ಹೋರಾಟ ಮಾಡ್ತೀವಿ. ಎಲ್ಲ ಸಂಘಟನೆಗಳು ಒಗ್ಗೂಡಿದೇ ನಾವು ಹೋರಾಟ ಮಾಡಿದ್ರೆ ನ್ಯಾಯ ಸಿಗುತ್ತೆ ಅಂದ್ಬಿಟ್ಟು, ಯಾಕೆಂದರೆ ಕೇಂದ್ರ ಸರ್ಕಾರ ಮಾಡಿರೋದು ಆ ಸರ್ಕಾರನೇ ಕೂಡಲೇ ತಗೋಬೇಕು ಹೊರತು ಬೇರೆ ಇನ್ಯಾರ ಕೈಲೂ ಆಗೋಲ್ಲ. ಅದಕ್ಕೆ ಇವರು ರಾಷ್ಟ್ರಪತಿಗಳು ಕೂಡ ಅಂಕಿತ ಹಾಕ್ಬಿಟ್ಟಿದ್ದಾರೆ. ಇದು ಭಾರಿ ದೊಡ್ಡ ನಮಗೆ ಆಘಾತ ಇದ್ದಂಗೆ, ನಮ್ಮ ಜೀವನ ಮಾಡಲಿಕ್ಕಾಗೋಲ್ಲ. ಚಾಲಕರಿಗೆ ಯಾವಾಗ ತೊಂದರೆ ಆಯಿತು ಅವರು ನಮ್ಮ ಲಾರಿಗಳಿಗೆ ಬರೋಲ್ಲ, ಲಾರಿನ ನಾವು ಕಂತು ಕಟ್ಟೋಕ್ಕಾಗೋಲ್ಲ, ಜೀವನ ಮಾಡೋಕ್ಕೆ ಆಗೋಲ್ಲ, ಈ ಪರಿಸ್ಥಿತಿ ಇದೆ. ಆದ್ದರಿಂದ ಈ ಕೇಂದ್ರ ಸರ್ಕಾರ ಕೂಡಲೇ ನಾವೇನು 17ಕ್ಕೆ ಮುಷ್ಕರ ಮಾಡ್ತೀವಿ ಅಂತ ಹೇಳಿದ್ದೀವಿ ಅಷ್ಟರೊಳಗೆ ನಮ್ಮ ಬೇಡಿಕೆನ ಈಡೇರಿಸಿದ್ದೇನೆ. ಹಿಂದೆ ಏನು ಕಾನೂನುಗಳಿತ್ತು ಆ ರೀತಿ ಮಾಡಲಿ. ಮುಂದೆ ಬಂದಂಥ ಸರ್ಕಾರ, ಯಾಕೆಂದರೆ ಚುನಾವಣೆ ಬರುತ್ತೆ, ಮುಂದೆ ಬಂದಂಥ ಸರ್ಕಾರ ಆಗ ನಮ್ಮ ಚಾಲಕರು, ಯಾಕೆಂದರೆ ಅನುಭವಿ ಮಂತ್ರಿಗಳು ಬರಬೇಕು, ಅವರು ಚಾಲಕರಿಗೆ ನಾವು ಮಾಡಿರೋ ಕಾನೂನು ಸರಿನಾ ಅಂತ ಅವರು ಒಂದು ದಿವಸ ಲಾರಿಲಿ ಕೂತ್ಕೊಂಡು ಜರ್ನಿ ಮಾಡಿದ್ರೆ, ಪ್ರಯಾಣ ಮಾಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ. ಚಾಲಕರಿಗೆ ಯಾವಾಗ ಈ ರೀತಿ ಆಯಿತು ಅವ್ರ ಮನೆಯಲ್ಲಿ ವೃತ್ತಿನೇ ಬಿಡಿ ಅನ್ನೋ ಪರಿಸ್ಥಿತಿ ಬಂದಿದೆ. ಯಾಕೆಂದರೆ ಹೆಂಡತಿ ಮಕ್ಕಳಿಗೆ ಯಾರು 10 ವರ್ಷ ಜೈಲಾದರೆ ಆ ಪರಿಸ್ಥಿತಿ ಬಂದಿದೆ. ನಿಜವಾಗ್ಲೂ ಇದು ಸಾರ್ವಜನಿಕರಿಗೂ ಇದೆ, ಅವ್ರ ಕಾರ್ಗಳಲ್ಲಿ ಅನಾಹುತ ಆದಾಗ ಅವ್ರಿಗೂ ಬೀಳುತ್ತೆ. ಇದನ್ನು ಕೇಂದ್ರ ಸರ್ಕಾರ ದೀರ್ಘವಾಗಿ ಯೋಚನೆ ಮಾಡಿ ಕೂಡಲೇ ಇದನ್ನು ರದ್ದು ಮಾಡಬೇಕು ಅಂತ ಈ ಮುಖಾಂತರ ನಾವು ಒತ್ತಾಯ ಮಾಡ್ತೀವಿ.